ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪೂಜೆ ಮಾಡಿದ್ದೀನಿ ಮನೆಯಲ್ಲಿ. ತುಂಬ ದಿನ ಆಗಿತ್ತು ನಾನು ಕಲಶ ಇಟ್ಟು. ಶ್ರೀರಾಮನವಮಿ ಹಬ್ಬಕ್ಕೆ ಅಂತ ಇಟ್ಟಿದ್ದಷ್ಟೇ, ಮತ್ತು ನಾನು ಇಲ್ಲೇ ಇಲ್ಲ. ಸೊ ಇವಾಗ ಕಲಶ ಇಟ್ಟು ಪೂಜೆ ಮಾಡಿದ್ದೀನಿ ಈ ಥರ. ಏನೋ ಈ ನಡುವೆ ಪೂಜೆ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇವಾಗ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿರಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ವಾ? ಸಿಂಪಲ್ಲಾಗಿ ಪೂಜೆ. ನಾನು ಯಾವಾಗಲೂ ಅಷ್ಟೇ ಇಷ್ಟೇ ಸಿಂಪಲ್ಲಾಗಿ ನಾನು ಪೂಜೆ ಮಾಡೋದು. ನನಗೆ ಈ ಥರ ಸಿಂಪಲ್ಲಾಗಿದ್ರೇ ತುಂಬ ಇಷ್ಟ ಆಗೋದು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನಾನಿವಾಗ ಮ್ಯಾರೇಜ್ ಇದೆ, ನಮ್ಮ ಹಸ್ಬೆಂಡ್ ಅವರು ಮಾವನ ಮಗಂದು ಮ್ಯಾರೇಜ್ ಇದೆ. ಸೊ ಮ್ಯಾರೇಜ್ಗೆ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಕ್ಲಾತ್ಸ್ ಎಲ್ಲನೂ. ಯಾಕಂದರೆ ನಾಳೆಯಿಂದನೇ ಇನ್ನು ಚಪ್ರ ಅದು ಇದು ಎಲ್ಲ ಇರುತ್ತೆ. ಮೆಹಂದಿ ಫಂಕ್ಷನ್ನು ಮತ್ತು ಚೌಟ್ರಲ್ಲಿ ರಿಸೆಪ್ಷನ್ನು ಮತ್ತು ಮುಹೂರ್ತ ಎಲ್ಲ ಇದೆಯಲ್ವ. ಸೊ ನಾನು ಇವತ್ತೇ ಎಲ್ಲನೂ ಪ್ಯಾಕಿಂಗ್ ಮಾಡಿಬಿಡ್ತಾಯಿದ್ದೀನಿ, ಮತ್ತು ಟೈಮ್ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈಗ ಫಸ್ಟು ನನಗೂ ಪ್ಯಾಕ್ ಮಾಡಿಬಿಡ್ತೀನಿ. ಫಸ್ಟು ಈ ಸ್ಯಾರಿ ಇದರಲ್ಲೇ ಬ್ಲೌಸ್ ಇದೆ, ಸ್ಯಾರಿ ಫುಲ್ಲು ಇದು ಇದೇ ಥರ ಇದೆಲ್ಲ ಇದಕ್ಕೆ ಪ್ಯಾಕ್ ಮಾಡಿಬಿಡ್ತೀನಿ ನಾನು. ಇಲ್ಲ, ಸ್ಯಾರಿ ಬೇಡ, ಫಸ್ಟು ನಮ್ಮ ಹಸ್ಬೆಂಡ್ದು ಮಗುದು ಪ್ಯಾಕ್ ಮಾಡಿಬಿಡ್ತೀನಿ. ಲಾಸ್ಟಲ್ಲಿ ನಂದು ಪ್ಯಾಕ್ ಮಾಡ್ತೀನಿ. ನೋಡಿರಿ, ಹೊಸ ಶರ್ಟು ಇನ್ನೂ ಮದುವೆಗೆ ಅಂತಲೇ ತಗೊಂಡಿದ್ದೆ ನಾನು. ಇದಕ್ಕೆಲ್ಲನೂ ಈ ರೀತಿ ಪ್ಯಾಂಟ್ ಇದರಲ್ಲಿ ಇಟ್ಬಿಟ್ಟು ನಾನು ಶರ್ಟು ಪ್ಯಾಂಟಲ್ಲಿ ಇಟ್ಬಿಡ್ತೀನಿ. ಅದೇ ತಗೊಂಡ್ರೆ ಆಯಿತು. ಇವು ಭಾನುವಾರ ಚೌಟ್ರಿಗೆ ಹಾಕ್ಕೊಂಡು ಹೋಗೋಕ್ಕಾಗುತ್ತೆ. ಇವೆಲ್ಲ ಹೊಸ ಬಟ್ಟೆನೇ, ಇನ್ನೂ ಟ್ಯಾಕ್ಸು ತೆಗೆದಿಲ್ಲ. ಮತ್ತು ಇದು ಬಂದುಬಿಟ್ಟು ಮುಹೂರ್ತಕ್ಕೆ ಹಾಕೋತಾರೆ. ಈ ಬಟ್ಟೆ ಮುಹೂರ್ತಕ್ಕೆ ಹಾಕೋತಾರೆ. ಚಪ್ರಕ್ಕೆ ಬೇರೆ ಇದ್ದಾವೆ, ಅವು ಸೂಟ್ ಹಾಕ್ಕೊತಾರೆ. ಹಾಗಾಗಿ ಇದು ನನ್ನ ಮಗಂದು ಡ್ರೆಸ್. ಇವೆಲ್ಲ ಬ್ಲಾಗ್ಸ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ನಾವು ಯಾವ ರೀತಿ ರೆಡಿ ಆಗಿದ್ದೀವಿ ಏನು, ಇವೆಲ್ಲನೂ ನಾನು ಬ್ಲಾಗ್ ಮಾಡ್ತೀನಿ. ಓಕೆನಾ? ಏನು ಮಾಡ್ಬೇಕು ನಾವಲ್ಲಿ ಮ್ಯಾರೇಜಲ್ಲಿ? ಇದು ಬ್ಲಾಗ್ಸ್ ಆದರೂ ಮಾಡ್ಕೋಬೋದಲ್ವ? ನಮಗೇನು ಕೆಲಸ ಇರೋದಿಲ್ಲ ಅಲ್ವಾ, ಓಡಾಡ್ಕೊಂಡಿರೋದೇ ಅಲ್ವಾ. ಸೊ ಹಾಗಾಗಿ ನನ್ನ ಮಗನಿಗೆ ಇಟ್ಬಿಡ್ತೀನಿ ಇವಾಗ. ಇದ್ರಿಗೆ ಪ್ಯಾಂಟ್, ಅದರದ್ದು ಪ್ಯಾಂಟ್ ಇದು ಇಟ್ಬಿಡ್ತೀನಿ. ಅವನದು ಸೂಟ್ ಇದೆ, ಅದೆಲ್ಲ ಕಾರಲ್ಲಿ ಹಾಗೆ ಇಟ್ಕೊತೀವಿ. ಸದ್ಯಕ್ಕೆ ಇವು ಮಾತ್ರ ನಾನು ಇಡ್ತೀನಿ ಅಷ್ಟೇ. ನೆಕ್ಸ್ಟು ಇನ್ನೊಂದು ಇದೆ ಅವನದೇ. ಇವು ಅವನದು ನಮ್ಮ ಗೃಹ ಪ್ರವೇಶಕ್ಕೆ ತಗೊಂಡಿದ್ದೆ. ಇದು ಮ್ಯಾರೇಜ್ಗೆ ಇಟ್ಕೊತೀನಿ ನಾನು. ಪ್ಯಾಂಟು ಸೆಟ್ಟೆ, ಕೋಟು ಎಲ್ಲನೂ ಇವೆಲ್ಲ ಒಂದೇ ಇದರಲ್ಲೇ ಹಾಕ್ಬಿಟ್ರೆ ಮತ್ತು ಅದೇ ತಗೋಬಹುದು ಅಲ್ವಾ. ಸೊ ಹಾಗಾಗಿ ನಾನು ಈ ಥರ ಇಟ್ಬಿಡ್ತೀನಿ, ಈ ಥರ. ಓಕೆನಾ? ಮತ್ತು ಇದು ಬಂದುಬಿಟ್ಟು ನಾಳೆ ಹಾಕ್ಕೋತಾರೆ ಇವು ನಮ್ಮ ಹಸ್ಬೆಂಡು. ಈ ಶರ್ಟು ಪ್ಯಾಂಟು ನಾಳೆ ಹಾಕ್ಕೋತಾರೆ. ಇದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಕ್ವಾಲಿಟಿ ಅಂತೂ ಸೂಪರಾಗಿದ್ದಾವೆ ಫ್ರೆಂಡ್ಸ್. ಇವು ತುಂಬ ಇಷ್ಟ ಆಯಿತು. ಜಯನಗರ ಹೋಗ್ಬಿಟ್ಟು ಬೆಂಗಳೂರು ಅಲ್ಲಿ ತಗೊಂಡು ಬಂದಿತ್ತು ನಾವು. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಕ್ಲಾತ್ಸ್ ಅಂತೂ ಇಷ್ಟು ಸ್ಮೂತಾಗಿ ಸಾಫ್ಟಾಗಿ ಒಂದು ಏನೋ ಆಫ್ಶಿಯಲ್ ಥರ ಇರುತ್ತೆ ಹಾಕ್ಕೊಂಡ್ರೆ ನಾವು. ಹಾಗಾಗಿ ಇದು ನನ್ನ ಮಗಂದು ನಾಳೆ ಹಾಕ್ಕೊತಾನೆ ಇವು ಚಪ್ರಕ್ಕೆ. ಇದೊಂದು ಅವನಿಗೆ ಇದೇ ಬೇಕು ಅಂತ ರೆಡ್ ಬೇಡ ಅಂದ್ರೂ ಅವ್ನು ಕೇಳಲಿಲ್ಲ. ಸರಿ ಬಿಡಪ್ಪ, ಆಯಿತು ನಿನ್ನಿಷ್ಟ, ನಾವ್ಯಾಕೆ ಅಂದ್ಬಿಟ್ಟು ಕೊಡಿಸ್ಬಿಟ್ರಿ. ನೋಡಿ, ಒಳಗಡೆ ಟೀ ಶರ್ಟ್ ಇದು ಬ್ಲ್ಯಾಕ್. ನನಗೆ ಯಾಕೋ ರೆಡ್ಡು ಬ್ಲ್ಯಾಕು ಅಷ್ಟೊಂದು ಇಷ್ಟ ಆಗಲ್ಲ ಮಕ್ಕಳಿಗೆ. ಏನೂ ಚೆನ್ನಾಗಿರಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಮಕ್ಕಳು ಕೇಳೋದಿಲ್ಲ, ಬೇಕು ಅಂತ ಹಠ ಮಾಡ್ತಾರೆ. ಸರಿ ಬಿಡು, ಒಂದು ಕೊಡಿಸ್ಬಿಡೋಣ ಅಂದ್ಬಿಟ್ಟು ಕೊಡಿಸ್ಬಿಟ್ಟೆ ನಾನು.
ಹಾಕ್ಕೊಂಬಿಡು ಅಂತ ನಾಳೆ ಹಾಕ್ಕೊಂಡು ಬಿಡ್ತಾನೆ. ಇದೊಂದು ಸೆಟ್ಟು, ಈ ಒಂದು ಸೆಟ್ ಆಗೋಯ್ತಾ. ಮತ್ತೆ ಇನ್ನೊಂದು ನಾನು ಬಿಟ್ಬಿಡ್ತೀನಿ ಸ್ಯಾರಿ, ಇದೊಂದು ಸ್ಯಾರಿ, 2 ಸ್ಯಾರಿ, ಮತ್ತು ಇನ್ನೊಂದು ನಾರ್ಮಲ್ ಸ್ಯಾರಿ, ಅದೊಂದು ಇಟ್ಬಿಡ್ತೀನಿ. ಈ ಸ್ಯಾರಿ ಒಂದು ಇಟ್ಬಿಡ್ತೀನಿ. ಬ್ಲೌಸು ಈ ರೀತಿ ಇಟ್ಬಿಟ್ರೆ ಹಾಗಾಗಿ ನಮಗೆ ಸಿಗುತ್ತೆ ಅಲ್ವಾ. ಅದಕ್ಕೆ ಮತ್ತೆ ಒಂದು ಪೆಟಿಕೋಟು, ಅದಕ್ಕೆ ನೆಕ್ಸ್ಟು ಇದು ಡ್ರೆಸ್ಸು ಮುಹೂರ್ತ ಆಗೋಗುತ್ತಲ್ಲ, ಸ್ಯಾರಿಯಲ್ಲೇ ಇಡಬೇಕು. ಸ್ಯಾರಿಯಲ್ಲೇ ಇರಬೇಕು ಅಂದರೆ ಈಗ ಬೇಸಿಗೆ ಕಾಲ ನಮಗಿರೋಕ್ಕಾಗಲ್ಲ. ಸೊ ನಾನು ಡ್ರೆಸ್ ತಗೊಂಡಿದ್ದೀನಿ, ಕುರ್ತಾ ಸೆಟ್ಟು ನೋಡ್ರಿ, ಇನ್ನೂ ಹಾಕ್ಕೊಂಡೇ ಇಲ್ಲ. ಇದು ತಗೊಂಡಿದ್ದೀನಿ, ಇದು ಹಾಕ್ಕೊಳ್ಳೋಣ ಅಂತ. ಸೆಟ್ಟೇ ಇದೆ, ಸೆಟ್ಟೇ ಇಟ್ಕೊಂಡ್ಬಿಡ್ತೀನಿ ಹಾಕ್ಕೊಳ್ಳೋಕ್ಕೆ ಈ ರೀತಿ. ಮತ್ತು ಇನ್ನೂ ಒಂದು ಇಟ್ಕೊಂಡಿರ್ತೀನಿ, ಇರಲಿ ಅಂತ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ನೈಟ್ಗೇನು ಈ ಸ್ಯಾರಿ ಹಾಕ್ಕೊಂಡಿರ್ತೀನಲ್ಲ, ಅರಿಶಿನ ಇಡೋವಾಗ ಈ ಸ್ಯಾರಿಯಲ್ಲೇ ಹಂಗೆ ಇದ್ದುಬಿಡ್ತೀನಿ ನಾನು. ಈ ಸ್ಯಾರಿ ಉಡ್ಕೊಂಡು ಹಾಗೆ ಇರ್ತೀನಿ. ಮತ್ತು ಬೆಳಗ್ಗೆ ಮುಹೂರ್ತ ಇರುತ್ತಲ್ಲ, ಅವಾಗ ಇನ್ನೊಂದು ಸ್ಯಾರಿ ಹಾಕ್ಕೊಂಡು ಮುಹೂರ್ತ ಆದಮೇಲೆ ಡ್ರೆಸ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಇದೇನೆಂದರೆ ಎಕ್ಸ್ಟ್ರಾ ಇರಲಿ ಅಂತ, ಈ ಕುರ್ತಾಸ್ ಎಲ್ಲ ಬೇಕಾಗುತ್ತೆ, ಇರಲಿ ಅಂತ ಅಷ್ಟೇ. ಇದು ಹಾಗೆ ಇಟ್ಬಿಡ್ತೀನಿ. ಮತ್ತು ಈ ಸ್ಯಾರಿ ಬಂದುಬಿಟ್ಟು ನಾಳೆ ಉಡ್ಕೊತೀನಿ. ಈ ಸ್ಯಾರಿ ನಾಳೆಗೆ, ಇದ್ರದ್ದು ಬ್ಲೌಸು ಇವೆಲ್ಲ ನಾಳೆ ನಮ್ಮೂರು ಜನದ್ದು. ಈ ಒಂದು ಟವಲ್ ಇರಲಿ ಅಂತ, ಟವಲ್ ಇರಬೇಕಲ್ವ, ನಮ್ಮ ಮುಖ ಎಲ್ಲ ತೊಳ್ಕೊಂಡ್ರೆ ನಮಗೆ ತೇವ ಎಲ್ಲ ಒರೆಸ್ಕೊಳ್ಳೋಕ್ಕೆ ಟವಲ್ ಇರೋದಿಲ್ಲ. ಅದಕ್ಕೆ ನಾನು ಟವಲ್ ಇಟ್ಕೊಂಡಿದ್ದೀನಿ, ಇರಲಿ. ಮಗುವು ಬನೀನು ಮತ್ತು ಅಂಡರ್ವೇರ್ಸು ಇರಬೇಕಲ್ವಾ, ಅದಕ್ಕೆ ನಮ್ಮ ಹಸ್ಬೆಂಡ್ ಎತ್ಕೋಬೇಕು, ಮರ್ತೋಗ್ಬಿಟ್ಟೆ ನಾನು. ಸೊ ಅಷ್ಟೇ, ಇನ್ನೊಂದು ಎಕ್ಸ್ಟ್ರಾ ಟವಲ್ ಇಟ್ಬಿಡ್ತೀನಿ ಅದರಲ್ಲಿ. ಇದೊಂದು ಟವಲ್ ಇಟ್ಬಿಡ್ತೀನಿ. ಇನ್ನು ನಮ್ಮ ಹಸ್ಬೆಂಡ್ದು ಅಂಡರ್ವೇರ್ ತೊಗೊಂಬಂದು ಇಟ್ಕೊಂಡ್ಬಿಡ್ಬೇಕು. ಇನ್ನು ನಮಗೆ ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ಫೇಸಸ್ ಕೆನಡಾ ಅವ್ರಿಗೂ ಇದು ಅದೇ ನಮ್ಮ ಮೇಕಪ್ ಬ್ಯೂಟೀಸ್ ಅವೆಲ್ಲನೂ ಬುಕ್ ಮಾಡಿದ್ದೀನಿ. ಅದು ಭಾನುವಾರ ಬರುತ್ತೆ ಅಂತೆ, ಚಪ್ರ ಇರೋದು ಆವತ್ತೆಲ್ಲ. ಸೊ ನಾನು ಆವತ್ತೇ ಬರುತ್ತಲ್ಲ ಇಸ್ಕೊಂಡು ಎತ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಬಟ್ಟೆ ಪ್ಯಾಕಿಂಗ್ ಆಗೋಯ್ತು. ಇನ್ನೇನನ್ನ ಚಿಕ್ಕ ಪುಟ್ಟ ವಸ್ತು ಮರ್ತೋದ್ರೆ ಇನ್ನು 2 ಡೇಸ್ ಟೈಮ್ ಇದೆಯಲ್ಲ, ಹಾಕ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊತೀನಿ ಅಷ್ಟೇ ನಾನು. ನೋಡಿರಿ, ಈ ಶರ್ಟ್ ಮರ್ತುಬಿಟ್ಟೆ, ಇದು ಇಟ್ಕೋಬೇಕು, ಯಾಕಂದರೆ ಇದು ಬೇಕಲ್ವ, ಇದು ಇಟ್ಕೋಬೇಕು. ಫ್ರೆಂಡ್ಸ್, ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟೆ. ಇವಾಗ ಇದಕ್ಕೆ ಕ್ಲೀನಾಗಿ ಜಿಪ್ಸ್ ಎಲ್ಲ ಹಾಕ್ಬಿಟ್ಟು ಸೂಟ್ ಕೇಸ್ಗೆ ಇಟ್ಟುಬಿಡ್ತೀನಿ ಅಷ್ಟೇ. ಆಗೈತೆ ನನ್ನ ಪ್ಯಾಕಿಂಗು, ಓಕೆನಾ. ಈಗ ನಂದು ದೊಡ್ಡ ಕೆಲಸ ಮುಗೀತು ಫ್ರೆಂಡ್ಸ್, ಪ್ಯಾಕಿಂಗು. ಇದೇ ದೊಡ್ಡ ಕೆಲಸ ಇರೋದಲ್ವಾ, ಕೆಲಸ ಮುಗೀತು. ಫೇಸ್ ವಾಶು, ಕ್ರೀಮು ಇಷ್ಟು ತಗೊಂಡಿದ್ದೀನಿ. ಯಾಕೆಂದರೆ ನನ್ನ ಫೇಸಸ್ ಕೆನಡಾ ಬರುತ್ತೆ ಅಲ್ವಾ, ಪ್ರಾಡಕ್ಟ್ಸು ಅವೇ ಯೂಸ್ ಮಾಡ್ತೀನಿ. ನೋಡಿರಿ, ಸ್ಟಿಕ್ಕರ್ಸು ತಗೊಂಡಿದ್ದೀನಿ.
ಇಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಯಾವುದು ಚೆನ್ನಾಗಿದ್ದರೆ ಅದು ಇಟ್ಕೊತೀನಿ. ಅದಕ್ಕೆ ಇಷ್ಟೊಂದು ತಗೊಂಡಿದ್ದೀನಿ ಇರಲಿ ಅಂತ. ಮತ್ತು ಇನ್ನೊಂದು ಸ್ಟಿಕ್ಕರ್ ಇಯರ್ ಪಿನ್ಸ್ ಇಷ್ಟು ತಗೊಂಡಿದ್ದೀನಿ. ಇನ್ನು ಪಿನ್ನಿಸ್ ಎಲ್ಲ ಬೇಕು, ಅದೇ ಸೇಫ್ಟಿ ಪಿನ್ಸ್ ಅವು ಎತ್ಕೊತೀನಿ. ಅದು ನಾಳೆ ಮ್ಯಾಚಿಂಗು ಇದರಲ್ಲಿ ಒಂದು ಎತ್ಕೊತೀನಿ. ಇವೆಲ್ಲ ಹಾಕ್ಕೊಂಡು ಬರ್ತೀನಿ. ಓಕೆನಾ ಫ್ರೆಂಡ್ಸ್, ಈ ಬ್ಲಾಗ್ ಹೆಂಗಿದೆ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಗೆ ಏನನ್ನ ಇಷ್ಟೊತ್ತು ಸೌಂಡ್ ಬಂದರೆ ಅದು ಫ್ಯಾನ್ ಸೌಂಡು. ನಿಮಗೂ ಗೊತ್ತು ಅಲ್ವಾ ಎಷ್ಟು ಬಿಸಿ ಅಂತ. ನಾನು ಇಷ್ಟೊತ್ತು ಫ್ಯಾನ್ ಇಲ್ದಿರೇ ನಾನು ಬ್ಲಾಗ್ ಮಾಡಿದೆ, ಬಟ್ ಇವಾಗ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಫ್ಯಾನ್ ಹಾಕ್ಕೊಂಡಿದ್ದೀನಿ, ಅದೇ ನಿಮಗೆ ಸೌಂಡು. ಓಕೆನಾ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.